ಕಡನೆ ಕಾರ್ಯಾಚರಣೆ ನೋಡಿ, ದಸರಾ ಮುಗಿತಿದ್ದಂತೆ ಮರು ದಿವಸವೇ ಸ್ಟಾರ್ಟ್ ಆಗ್ತಾ ಇದೆ. ಕಾರ್ಯಾಚರಣೆಗೆ ಈಗ ಮಡಿಕೇರಿ ಭಾಗ ಅಂದರೆ ಕೊಡಗು ಭಾಗದಿಂದ 3 ಆನೆಗಳನ್ನು ಬಳಸ್ಕೊಂಡಿದ್ದಾರೆ. ಲಕ್ಷ್ಮಣ, ಈಶ್ವರ ಮತ್ತು ದುಬಾರೆಯಿಂದ ನಮ್ಮ ಮಾರ್ತಾಂಡ. ಲಕ್ಷ್ಮಣ, ಈಶ್ವರ ಆರಂಗಿ ಕ್ಯಾಂಪ್ ಎಲ್ರಿಗೂ ಕೂಡ ಗೊತ್ತು. ಮಾರ್ತಾಂಡ ಮಕ್ಕನ ಆನೆ. ಸೊ ಅದು ಕೂಡ ಈ ಸತಿ ಕ್ಯಾಪ್ಚರ್ಗೆ ಅಂತ ಎನ್.ಆರ್. ಪುರ ಭಾಗದಲ್ಲಿ ಆರ್ಡರ್ ಆಗಿರುವಂಥದ್ದು. ಎನ್.ಆರ್. ಪುರ ಅಂದರೆ ಕೊಪ್ಪ ಎನ್.ಆರ್. ಪುರ ಭಾಗ ಬರುವಂಥದ್ದು. ಚಿಕ್ಕಮಗಳೂರಿಂದ ಸರಿಸುಮಾರು ಒಂದು 70 ಕಿಲೋಮೀಟರ್ ಆಗುತ್ತೆ. ಈ ಒಂದು ಭಾಗದಲ್ಲಿ ಎಸ್ಪೆಷಲಿ ಕಾಡಾನೆ ಕಾರ್ಯಾಚರಣೆ ಮಾಡಬೇಕು ಅಂತ ಒಂದು 2 ತಿಂಗಳಿಂದ ಅಲ್ಲೂ ಕೂಡ ಸ್ಟ್ರೈಕ್ ಎಲ್ಲವನ್ನೂ ಕೂಡ ಮಾಡ್ತಾಯಿದ್ರು. ಸೊ ಹೀಗಾಗಿ ಈ 3 ಆನೆಗಳು ಮತ್ತು ಶಿವಮೊಗ್ಗ ಭಾಗ ಅಂದರೆ ಸಕ್ಕರೆಬೈಲಿನಲ್ಲಿರುವಂಥ 3 ಆನೆಗಳು ಅಲ್ಲಿ ಅಶ್ವತ್ಥಾಮನನ್ನು ಬಳಸ್ಕೊತಾ ಇದ್ದಾರೆ. ಮತ್ತು ನಮ್ಮ ಸಾಗರ್ ಇನ್ನೊಂದು ಆನೆ ಬಹುಶಃ ಬೌದ್ಧರು ಎಂಟ್ರಿ ಕೊಡುವಂಥ ಸಾಧ್ಯತೆ ಇದೆ. ಒಟ್ಟು 6 ಆನೆಗಳನ್ನು ಬಳಸ್ಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಎನ್.ಆರ್. ಪುರ ಭಾಗದಲ್ಲಿ. ಎನ್.ಆರ್. ಪುರ ಶಿವಮೊಗ್ಗಕ್ಕೆ ತುಂಬಾ ಹತ್ರ. ಸೊ ಹೀಗಾಗಿ ಅಲ್ಲಿ 3 ಆನೆ ಬಳಸ್ಕೊಂಡು ಮಡಿಕೇರಿ ಭಾಗದಿಂದ 3 ಆನೆನ ಕರ್ಸ್ಕೊಂಡಿದ್ದಾರೆ ಆರ್ಡರ್ ಇರುವಂಥ ಕಾರಣ. ಸೊ 2 ಆನೆ ಹಿಡಿಬೇಕು ಅಂತ ಆರ್ಡರ್ ಬಂದಿದೆಯಂತೆ. ಅಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಕಾಡಾನೆಗಳು ಇದಾವೆ, ಪುಂಡಾಟಿಕೆ ಮಾಡ್ತಾ ಇದೆ. ಊರಿನೊಳಗೆ ಬರುವುದು ಎಲ್ಲವೂ ಕೂಡ ತುಂಬಾ ಗ್ರಾಮಸ್ಥರು ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು, ಹಿಡೀರಿ ಅಂತ. ನೋಡ್ತಾ ಇರ್ಬೋದು ಈಗ ಕಾರ್ಯಾಚರಣೆಗೆ ಆನೆ ಲಾರಿ ಆಗಮಿಸ್ತಾ ಇದೆ. ಎನ್.ಆರ್. ಪುರದಲ್ಲಿ ಕಾರ್ಯಾಚರಣೆ. ನಮ್ಮ ಜಯಮಾರ್ತಾಂಡ, ಲಕ್ಷ್ಮಣ, ಈಶ್ವರ 3 ಆನೆಗಳು ಬರ್ತಾ ಇದ್ದಾವೆ. ಗಮನಿಸ್ತಾ ಇರ್ಬೋದು ಈಗ ಒಂದು ಲಾರಿ ಎಂಟ್ರಿ ಆಯಿತು. ಜಯಮಾರ್ತಾಂಡ, ಜಯಮಾರ್ತಾಂಡ ಹೋದ. ಚಿಕ್ಕಮಗಳೂರು ಹೋಗ್ತಾರೆ. ನೋಡಿ, ಆನೆ ಲಾರಿ ಎಂಟ್ರಿ ಆಯಿತು ಕಾರ್ಯಾಚರಣೆಗೆ ಈಗ ಹೋಗ್ತಾ ಇರುವಂಥದ್ದು. ಸೊ ಗಮನಿಸ್ತಾ ಇರ್ಬೋದು ಈಗ ನಮ್ಮ ಈಶ್ವರ ಆನೆ ಬಂದ. ಈಶ್ವರ ಆನೆ ಈಗ ಕಾರ್ಯಾಚರಣೆ ಹೊರಟ. ಗಮನಿಸ್ತಿರ್ಬೋದು ಈಶ್ವರ, ಮಾರ್ತಾಂಡ ಮತ್ತು ಲಕ್ಷ್ಮಣ 3 ಆನೆಗಳು. ಲಕ್ಷ್ಮಣ ಬಂದ. ಇಲ್ಲಿಂದ 3 ಆನೆಗಳು ಅಂದರೆ ಮಡಿಕೇರಿ ಭಾಗದಿಂದ 3 ಆನೆ, ಚಿಕ್ಕಮಗಳೂರು ಶಿವಮೊಗ್ಗ ಭಾಗದಿಂದ ಅಲ್ಲೊಂದು 3 ಆನೆ. ಈಗ ಎನ್.ಆರ್. ಪುರ ಭಾಗದಲ್ಲಿ ಕಾರ್ಯಾಚರಣೆ. ಒಟ್ಟು 6 ಆನೆಗಳನ್ನು ಬಳಸ್ಕೊಂಡು 2 ಆನೆಗಳನ್ನು ಹಿಡಿಬೇಕು ಅಂತ ಈಗ ಕ್ಯಾಪ್ಚರಿಂಗನ್ನು ಮಾಡಬೇಕು ಅಂತ ಆರ್ಡರ್ ಆಗಿದೆ. ಹತ್ತಿರ ಸೊ ಲಕ್ಷ್ಮಣ ಈಗ ಬಂದ, ನೋಡ್ತಾ ಇರ್ಬೋದು. ಲಕ್ಷ್ಮಣ ಈಗ ಹೊರಟಿದ್ದಾನೆ. ನಾನೇ ಬರ್ತೀನಿ. ಲಕ್ಷ್ಮಣ ಹೊರಟ. ಕಾರ್ಯಾಚರಣೆ ಈಗ ಲಕ್ಷ್ಮಣ 3 ಆನೆ ಒಟ್ಟು